ನಮ್ಮ ಚಿಂಚನಸೂರು ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದಾರೆ. ಮಾನ್ಯರಿಗೆ ನಮ್ಮೆಲ್ಲರೂ ಪರವಾಗಿ ಮೊದಲಿಗೆ ಸ್ವಾಗತ ಕೋರುತ್ತಾ, ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಮಾನ್ಯ ತಹಶೀಲ್ದಾರ್ ಅವರು, ಮಾನ್ಯ ಡಿ ಸರ್ ಅವರು ಮತ್ತು ಎಲ್ಲ ಗ್ರಾಮದ ಮುಖಂಡರೇ ಮತ್ತು ರೈತ ಬಾಂಧವರೇ, ಈಗಾಗಲೇ ನಮ್ಮ ತಹಶೀಲ್ದಾರ್ ಸರ್ ಮತ್ತು ಡಿ ಸರ್ ಅವರು ಹೇಳಿದಂಗೆ ಭೂಕಂಪದ ಇದೇನು ಕೇಂದ್ರನೂ ಕೂಡ ಅಲ್ಲ ಇದು. ಆದರೂ ಕೂಡ ನಮ್ಮ ಜನಗಳಿಗೆ ಸ್ವಲ್ಪ ಆತಂಕ ಇದ್ದೇ ಇರ್ತದ. ಯಾಕಂತಂದ್ರೆ ಈ ಒಂದು 1994-95 ಆಗಿತ್ತು. ಅದರ ಪರಿಣಾಮ ಬಹಳಷ್ಟು ಜನರಿಗೆ ಗೊತ್ತದ. ಏನು ಭೂಕಂಪ ಆದಾಗ ಎಷ್ಟೊಂದು ನಾಶ ಆಗ್ತದ ಅನ್ನೋದಕ್ಕೂ ಕೂಡ ಅದು ನಿರ್ದೇಶನಗಳಿರೋದ್ರಿಂದ ಸ್ವಲ್ಪ ಭಯಭೀತರಾಗಿದ್ದಾರೆ. ಅದಾಗಲೂ ಕೂಡ ಅಂತ 6.7 ಆದಾಗಲೂ ಕೂಡ ನಮ್ಮ ಕಲಬುರಗಿ ಭಾಗಕ್ಕೆ ಏನೂ ಎಫೆಕ್ಟ್ ಆಗಿಲ್ಲ. ಕಾರಣ ಏನಂತಂದ್ರೆ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಜೋನು ಆ ಥರ ಗಟ್ಟಿಮುಟ್ಟಾಗಿದೆ. ಹಾಗಾಗಿ ಏನು ಭಯ ಪಡಬಾರ್ದು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಹಾಗೇನೆ ಮುಂಬರುವಂಥ ದಿನಗಳಲ್ಲಿ ಏನಾದರೂ ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯಕ ಮತ್ತು ಮುಂದೆ ಆಗ್ತಕ್ಕಂಥದ್ದು ಕೂಡ ಅಲ್ಲಿ ಮಾಹಿತಿ ಸಿಗ್ತದ. ಹಾಗಾಗಿ ನಾವು ಸರ್ ಅವ್ರು ಹೇಳ್ದಂಗೆ ಈಗಾಗಲೇ ಪತ್ರನೂ ಕೂಡ ಬರೆದಿದ್ದಾರಂತ. ಬಂದಾಗ ಮುಂದೆ ಸರ್ಕಾರ ಏನು ನಿರ್ದೇಶನ ತಗೋತದ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಅದಕ್ಕೆ ಜೊತೆಗೆ ಮಳೆಯಿಂದ ಅದಕ್ಕಿಂತ ನಮ್ಗೆ ಮಳೆಯಿಂದ ಬಹಳಷ್ಟು ಹಾನಿಯಾಗಿದೆ. ಈಗಾಗಲೇ ಸಾಕಷ್ಟು ಮನೆಗಳು ಕೂಡ ಬಿದ್ದಿವೆ ಮತ್ತು ರಸ್ತೆಗಳು ಕೂಡ ಹಾಳಾಗಿವೆ. ಈಗ ಮಾನ್ಯ ಶಾಸಕರು ಕೂಡ ನೋಡಿದ್ರೆ ಅಲ್ಲಿ ಬ್ರಿಡ್ಜ್ ಆಕ್ಚುಲಿ ಬೇಕದು, ಬಹಳ ನೆಸೆಸರಿ. ಅದು ಜಾಸ್ತಿ ಮಳೆ ಬಂದ್ರೆ ಮೇ ಬಿ 3 ಅವರ್ ಅಲ್ಲಿ ದಾಟ್ಲಕ್ಕೂ ಕೂಡ ಕಷ್ಟ ಆಗ್ತದ. ಸೊ ಅಂಥವೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇದ್ವಿ. ನಾವು ಕೂಡ ನಿನ್ನೆ ಆಳಂದಲ್ಲಿನೂ ಮಾಡಿದ್ವಿ, ಈ ಕಡೆ ಈ ಭಾಗಕ್ಕೂ ಕೂಡ ಮಾಡ್ತೀವಿ. ನಾವು ತಹಶೀಲ್ದಾರ್ ಸರ್ ಅವರು ಜಂಟಿಯಾಗಿ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥ ಬರೀ ಚಿಂಚನಸೂರು ಒಂದೇ ಅಲ್ಲ, ಇಡೀ ಎಂಟಾರ್ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಕೂಡ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ನಾವು ವಿಸಿಟ್ ಮಾಡ್ತೀವಿ. ಮತ್ತು ಏನು ಅಗ್ರಿಕಲ್ಚರ್ದು ಬಹಳಷ್ಟು ಲಾಸ್ ಆಗಿದೆ. ಅದು ಲೆಕ್ಕ ಹಾಕಕ್ಕಾಗಲ್ಲ. ನಾವು ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀವಲ್ಲ ಅದಕ್ಕಿಂತ ಡಬಲ್ ಲಾಸ್ ಆಗಿದೆ. ಅದು ನಮಗೂ ಕೂಡ, ಯಾಕಂದ್ರೆ ನಾವು ಹೊಲಗಳಲ್ಲಿ ಕೂಡ ನೋಡಿದ್ವಿ. ನಾವು ಈಗಲೇ ತಕ್ಷಣನೇ ನಾವು ವರದಿ ಮಾಡೋಕ್ಕಾಗಲ್ಲ. ಸ್ವಲ್ಪ 1 ವಾರ ಟೈಮ್ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಸ್ವಲ್ಪ ಮಳೆ ಸಂಪೂರ್ಣವಾಗಿ ನಿಂತ ಮೇಗೇನೆ ಅದು ನೈಜ ವರದಿ ಸಿಗ್ತದ. ಸೊ ಹಾಗಾಗಿ ಯಾರು ಕೂಡ ಆತಂಕ ಪಡಬಾರ್ದು ರೈತರು. ಆಮೇಲೆ ಮನೆಗಳು ಕೂಡ ಬಿದ್ದಿವಲ್ಲ, ಅಲ್ಲಿನೂ ಕೂಡ ಪಾರ್ಶಲಿ ಮನೆಗಳು ಬಿದ್ದಂತವ, ಅರ್ಧ ಮನೆ ಬಿದ್ದಂತವ ಮತ್ತು ಪೂರ್ತಿ ಮನೆ ಬಿದ್ದಂತವ. ಅವಕ್ಕೇನು ಸರ್ಕಾರದಿಂದ ಎಷ್ಟು ನಮ್ಮ ಸರ್ಕಾರದಿಂದ ಏನು ನಿರ್ದೇಶನ ಅದಲ್ಲ ಅಷ್ಟು ಕೂಡ ವ್ಯವಸ್ಥೆ ಮಾಡಿ ನಾವು ಗ್ರಾಮ ಪಂಚಾಯತಿಯಿಂದ ಮತ್ತು ಕಂದಾಯ ಇಲಾಖೆಯಿಂದ ಮತ್ತು ನಮ್ಮ ಸೆಕ್ಷನ್ ಆಫೀಸರ್, ಇಂಜಿನಿಯರ್ 3 ತಂಡ ಬರ್ತದೆ. ಅದು ಕೂಡ ಪರಿಶೀಲನೆ ಮಾಡಿ ವರದಿ ಕೊಡ್ತದೆ. ಆ ನಿಟ್ಟಿನಲ್ಲಿ ನಾವು ಏನು ಸರ್ಕಾರದಿಂದ ಬರ್ಬೇಕಾಗದ ಆ ಹಣ ನಾವು ತಗೊಳಕ ಪ್ರಯತ್ನ ಮಾಡೋಣ. ಜೊತೆಗೆ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಸ್ವಲ್ಪ, ಯಾಕಂದ್ರೆ ನೀರು ಬಂತಂದ್ರೆ ಇಡೀ ಒಳಗ ರೂಮ್ ಏನು ಮನೆಗಳಲ್ಲಿ ನೀರು ಸೇರೋದ್ರಿಂದ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಪ್ರತಿ ಗ್ರಾಮದಲ್ಲಿ ಒಳಗಡೆ ನೀರು ಬರ್ಲಾರ್ದಂಗ ಸ್ವಲ್ಪ ಏನು ಊರು ಹೊರಗಡೆ ಇರ್ತಕ್ಕಂಥದ್ದು ಏನೇನೋ ಸ್ವಲ್ಪ ನೀವು JCB-ಲಿಂದನೋ ಅದನ್ನ ಏನೋ ಕಂಟ್ರೋಲ್ ಮಾಡಿದ್ರೆ ಮಾತ್ರ ನೀರು ಒಳಗೆ ಬರೋದು ತಡೆಗಟ್ಟಬಹುದು. ನಾವು ಈ ಮಳೆಗಳು ಸ್ಟಾರ್ಟ್ ಆದಾಗ ನಾವು ನೋಡ್ತೀವಿ ಎಲ್ಲ ಕಡೆಗೆ ನೀರು ಒಳಗೆ ಬಂದ್ಬಿಡ್ತದೆ. ಆ ನೀರು ಒಳಗೆ ಬರ್ಲಾರ್ದಂಗ ನಾವು ಬೈಪಾಸ್ ಏನಾರ ಮಾಡ್ಬೇಕು ಸದ್ಯಕ್ಕೆ. ಯಾಕಂದ್ರೆ ರೈತರಿಗೂ ಕೂಡ ಹಾನಿ ಆಗ್ಬಾರ್ದು, ರೈತರ ಹೊಲಗಳಿಗೂ ಕೂಡ ಹೋಗ್ಬಾರ್ದು. ಅಲ್ಲಿ ಏನು ಡ್ರೈನೇಜ್ ಇರ್ತದ ಅಲ್ಲಿ ಹೋಗಂಗ ಸ್ವಲ್ಪ ನಮ್ಮ ಗ್ರಾಮ ಪಂಚಾಯತ್ ಅವರು ಎಚ್ಚರ ವಹಿಸಬೇಕು. ಪ್ರತಿ ಊರಾಗ, ಇದು ಒಂದೇ ಊರಲ್ಲ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಊರು ಬಂತು ಅಲ್ಲಿ ಎಲ್ಲ ಕಡೆ ನಾವೆಲ್ಲ ಮುಂದುವರಿಬೇಕು. ಯಾವುದೇ ಹಣ ಇದ್ರು ಕೂಡ ಅದನ್ನ ನೇರವಾಗಿ ನೀವು ಬಳಸ್ಕೋರಿ. ಯಾಕಂದ್ರೆ ಇದು ಒಂದು ತೀವ್ರತರ ಮಳೆ ಇರೋದ್ರಿಂದ ನೀವು ಯಾವ್ದು ಪ್ಲಾನ್ನಾಗಿಲ್ಲ, ಆಕ್ಷನ್ ಪ್ಲಾನ್ ಆಗಿಲ್ಲ ಅಂತೇಳಿ ಕೂಡಕ್ ಹೋಗ್ಬೇಡ್ರಿ. ಯಾವುದೇ ಹಣ ಇದ್ರು ಕೂಡ ಇದಕ್ಕೆ ನೇರವಾಗಿ ಬಳಸ್ಕೊಳಕ್ ಅವಕಾಶ ಅದ. ಸೊ ತಾವೆಲ್ಲರೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ಲಾರ್ದಂಗೆ ನೋಡ್ಕೋಬೇಕಂತೇಳಿ ನಾನು ಈ ಮೂಲಕ ಕೋರ್ತೀನಿ.